ಈ ರೀತಿಯಾಗಿ ಅಧಿಕ ಪ್ರಸಂಗತನ ತೋರಿಸಿದಂತಹ ಅಧಿಕಾರಿಯನ್ನ ಮೊದಲು ಸಸ್ಪೆಂಡ್ ಮಾಡಿ ವಿದ್ಯಾರ್ಥಿಯ ಜನಿವಾರ ತೆಗೆಸಿದ್ದು ಅಕ್ಷಮ್ಯ ಅಪರಾಧ ಹೀಗಂತ ಹಿಂದೂ ಪರ ಹೋರಾಟಗಾರ ಪ್ರಮೋದ್ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಸ್ಪೆಂಡ್ ಮಾಡಿ ಆತನನ್ನ ಅಂತ, ಕೆಲಸದಿಂದ ಸಸ್ಪೆಂಡ್ ಮಾಡಿ. ಇವತ್ತು ಸರ್ಕಾರದ ನಾಸ್ತಿಕವಾದ ತೋರಿಸುತ್ತಾ ಇದು ಹೀಗಂತ ಹುಬ್ಬಳ್ಳಿಯಲ್ಲಿ ಪ್ರಮೋದ್ ಮುತಾಲಿಕ್ ವಾಗ್ದಾಳಿ ನಡೆಸಿದ್ದಾರೆ. ಅದೇ ಆಸ್ತಿಕರು ನಾಸ್ತಿಕರು ಅಂತ ಬಂದಾಗ ಜನಿವಾರ ತೆಗೆಸಿದಂತಹ ಅಧಿಕಾರಿಯನ್ನ ಮೊದಲು ಸಸ್ಪೆಂಡ್ ಮಾಡಿ. ನೀವು ವಿದ್ಯಾರ್ಥಿಯ ಜನಿವಾರ ತೆಗೆಸಿದ್ದು ಅಕ್ಷಮ್ಯ ಅಪರಾಧ ಆಗುತ್ತೆ, ಮುಲಾಜಿಲ್ದೆ ಆತನ ವಿರುದ್ಧ ಕ್ರಮ ತಗೋಬೇಕು ಅಂತ ಪ್ರಮೋದ್ ಮುತಾಲಿಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಇವತ್ತು ಸರ್ಕಾರದ ನಾಸ್ತಿಕವಾದವನ್ನ ತೋರಿಸ್ತಾ ಇದೆ ಇದೆಲ್ಲವೂ ಕೂಡ, ಅಂದ್ರೆ ಅವ್ರು ನಂಬಲ್ಲ ಅನ್ನೋದನ್ನ ತೋರಿಸ್ತಾ ಇದೆ ಅಂತ. ಅದಕ್ಕಿಂತ ಹೆಚ್ಚಿನದಾಗಿ ಕೆಲವೊಂದು ರೂಲ್ಸ್ಗಳಿರುತ್ತೆ, ಒಪ್ಕೊಳ್ಳೋಣ. ಹಾಲ್ ಟಿಕೆಟ್ ಹಿಂದೆ ಎಲ್ಲವನ್ನ ಮೆನ್ಷನ್ ಮಾಡಿರ್ತಾರೆ, ಯಾವ ವಸ್ತುವನ್ನ ತಗೊಂಡು ಹೋಗ್ಬೇಕು, ಯಾವ ವಸ್ತುವನ್ನ ತಗೊಂಡು ಹೋಗ್ಬಾರ್ದು ಅಂತ. ನೆನಪಿರ್ಲಿ, ಒಂದು ಡ್ರೆಸ್ ಕೋಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪೆನ್ಗಳನ್ನು ಇಂಥದ್ನೇ ತಗೊಂಡು ಹೋಗ್ಬೇಕು ಅಂತ ಇರುತ್ತೆ, ಬಟ್ ಜನಿವಾರ ಹಾಕಬಾರ್ದು, ಕರಡಿಗೆ ಹಾಕಬಾರ್ದು ಅಂತ ಎಲ್ಲೂ ಇಲ್ಲ. ಲೈಕ್ ಮೊಬೈಲ್ ತಗೊಂಡು ಹೋಗ್ಬೇಡಿ, ಪರ್ಸ್ ತಗೊಂಡು ಹೋಗ್ಬೇಡಿ, ಎಲೆಕ್ಟ್ರಾನಿಕ್ ಡಿವೈಸ್ ತಗೊಂಡು ಹೋಗ್ಬೇಡಿ, ಇವೆಲ್ಲವೂ ಫೈನ್. ಜನಿವಾರ ಏನ್ ಮಾಡಿತ್ತು ನಿಮ್ಗೆ? ಏನ್ ಮಾಡಕ್ಕಾಗುತ್ತೆ ಜನಿವಾರ ಹಾಕೊಂಡು ಹೋದಾಗ? ಸಾಂಸ್ಕೃತಿಕವಾದ ಯಾವುದೋ ಒಂದು ಪರೀಕ್ಷೆ ಸಮಯದಲ್ಲಿ ಪ್ರತಿಯೊಂದು ಪರೀಕ್ಷೆ ಚೆಕ್ ಮಾಡಬೇಕಾದ್ರೆ ಜನಿವಾರವನ್ನು ತೆಗೆಸಿ ಕಸದ ಬುಟ್ಟಿಯೊಳಗೆ ಎಸೆದಿದ್ದು ಅತ್ಯಂತ ಅಕ್ಷಮ್ಯ ಅಪರಾಧ. ಯಾರ ಆ ಕೃತ್ಯವನ್ನು ಮಾಡಿದ್ದಾರೆ ಅವರಿಬ್ಬರನ್ನು ಸಸ್ಪೆಂಡ್ ಮಾಡಬೇಕು, ಮನೆಗೆ ಕಳಿಸ್ಬೇಕು. ನಾಳೆ ಇದೊಂದು ಸಾಂಸ್ಕೃತಿಕವಾದಂಥ ಒಂದು ಆಧ್ಯಾತ್ಮಿಕವಾದಂಥ ಒಂದು ಸಂಕೇತ ರೀ, ದಾರ ಅಲ್ಲದು, ಉಡುದಾರ ಅಥವಾ ಇವೆಲ್ಲ ಒಂದು ಸಂಕೇತ ಇದೆ, ಧಾರ್ಮಿಕ ಸಂಕೇತಗಳಿದ್ದಾವೆ. ಅದನ್ನು ನೀವು ಸಂಪ್ರದಾಯವನ್ನು ನೀವು ಹಾಳು ಮಾಡ್ತೀರಿ. ಸೊ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಕಾಂಗ್ರೆಸ್ಸಿನ ನಾಸ್ತಿಕವಾದ, ಕಾಂಗ್ರೆಸ್ಸಿನ ಕಮ್ಯುನಿಸ್ಟ್ ವಿಚಾರಧಾರೆ ಇದು ಇವತ್ತು ಈ ಕೆಲವೊಂದು ಸರ್ಕಾರಿ ಯಂತ್ರದಲ್ಲಿ ಹೊಕ್ಕಿದೆ. ನಾನು ಹೇಳ್ತೀನಿ, ಅದು ಯಾರು ಕೃತ್ಯ ಮಾಡಿದ್ದಾರೆ ಅವರಿಬ್ಬರನ್ನು ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸ್ಬೇಕು, ಮನೆಗೆ ಕಳಿಸ್ಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಯಾವುದೋ ಒಂದು ಪರೀಕ್ಷೆ ಸಮಯದಲ್ಲಿ ಪ್ರತಿಯೊಂದು ಪರೀಕ್ಷೆ ಚೆಕ್ ಮಾಡಬೇಕಾದ್ರೆ ಜನಿವಾರವನ್ನು ತೆಗೆಸಿ ಕಸದ ಬುಟ್ಟಿಯೊಳಗೆ ಎಸೆದಿದ್ದು ಅತ್ಯಂತ ಅಕ್ಷಮ್ಯ ಅಪರಾಧ.